ಪರಿಣಾಮ ಬೀರಿದೆ. ಈ ಸ್ಕ್ಯಾಮ್ ನಲ್ಲಿ ಯಾರು ಭಾಗಿಯಾಗಿದ್ದರು? ಸೀನಿಯರ್ ಎಂಪ್ಲಾಯೀಸ್ ಮತ್ತು ಅಲ್ಗೋರಿದಮ್ ಡೆವಲಪರ್ಸ್ ಭಾಗಿಯಾಗಿದ್ದರು ಎಂಬ ಶಂಕೆ ಇದೆ. ಈ ಸ್ಕೇವ್ಡ್ ಟ್ರೇಡಿಂಗ್ ಮಾಡೆಲ್ ನಿಂದ ಸೆಲ್ಫ್ ಪ್ರಾಫಿಟ್ ಆದ್ರೆ ಕ್ಲೈಂಟ್ಸ್ ಇಷ್ಟಪಡ್ತಿದ್ರು. ಸಂಸ್ಥೆಗಳು ಬ್ಲಾಕ್ ರಾಕ್, ವ್ಯಾಂಗಾರ್ಡ್ ಮುಂತಾದವು ಜಾನೆಟ್ ಸ್ಟ್ರೀಟ್ ಜೊತೆ ತಮ್ಮ ಸಂಬಂಧ ಕಡೆಗೊಳಿಸಿದರು. ಇನ್ನೂ ತನಿಖೆ ನಡೆಯುತ್ತಿದೆ. ಜಾಗತಿಕ ಪರಿಣಾಮ: ETF ಟ್ರೇಡಿಂಗ್ ವ್ಯಾಲ್ಯೂಮ್ ಜಾಗತಿಕ ಮಟ್ಟದಲ್ಲಿ 18% ಇಳಿಯಿತು. ಹಲವಾರು ಹೆಡ್ಜ್ ಫಂಡ್ಸ್ ಆಟೋಮೇಷನ್ ಆಡಿಟಿಂಗ್ ನಿಲ್ಲಿಸಿತು. ರೆಗ್ಯುಲೇಷನ್ಸ್ ರೂಟಿನಿ ಹೆಚ್ಚಿಸಿದರು. ನ್ಯಾಸ್ಡ್ಯಾಕ್ ಮತ್ತೆ S&P 500 ಗಳಲ್ಲಿ ಮಾರ್ಕೆಟ್ ವೊಲಟೈಲಿಟಿ ಕಂಡು ಬಂದಿತು. ಭಾಗ 5: ಭಾರತಕ್ಕೆ ಪರಿಣಾಮ. ಜಾನೆಟ್ ಸ್ಟ್ರೀಟ್ ನ ಭಾರತದಲ್ಲಿ ಆಪರೇಷನ್ಸ್ ಇಲ್ಲದಿದ್ದರೂ ಈ ಕೇಸು ಭಾರತಕ್ಕೂ ತಟ್ಟಿತು. FII ಆಕ್ಟಿವಿಟಿ ಇಂಡಿಯಾಯಲ್ಲಿ ಹೊಂದಿತು. ಮೇ ಜೂನ್ 2024 ಅಲ್ಗೋ ಟ್ರೇಡಿಂಗ್ ಬಳಸುವ ಇಂಡಿಯನ್ ಸ್ಟಾಕ್ ಬ್ರೋಕರ್ಸ್ ಮೇಲೆ ಸೆಬಿ ತನಿಖೆ ಆರಂಭಿಸಿದರು. ETF ವ್ಯವಹಾರಗಳಲ್ಲಿ 10-12% ಇಳಿಕೆ ಕಂಡು ಬಂದಿತ್ತು. ಸೆಬಿ ಟ್ರಾನ್ಸ್ಪರೆನ್ಸಿಗಾಗಿ ಹೊಸ ನಿಯಮಗಳನ್ನು ಕಂಡು ಬಂದಿದೆ. ಅಲ್ಗೋ ಪ್ಲಾಟ್ಫಾರ್ಮ್ ಸೃಷ್ಟಿಸುತ್ತಿರುವ ವಿಂಟೇಜ್ ಸ್ಟಾರ್ಟ್ಅಪ್ ಗೂ ಇದು ಎಚ್ಚರಿಕೆಯಾಗಿದೆ. ಏಕವೇ ಈ ಸ್ಕ್ಯಾಂಡಲ್ ಗಳು ನಮಗೆ ತೋರಿಸುತ್ತವೆ ಯಾವುದೇ ದೊಡ್ಡ ಸಂಸ್ಥೆಗೂ ನಿಯಮಗಳು ಅನಿವಾರ್ಯ. ನಾವು ರಿಟೇಲ್ ಇನ್ವೆಸ್ಟರ್ ಆಗಿದ್ದರೆ ರೆಗ್ಯುಲೇಟೆಡ್ ಬ್ರೋಕರ್ಸ್ ಬಳಸಿ ರಿಸ್ಕ್ ಮ್ಯಾನೇಜ್ಮೆಂಟ್ ಪಾಲಿಸಬೇಕು. ಯಾವುದಕ್ಕೂ ಧಾರಾಳವಾಗಿ ನಂಬಿಕೆ ಇಡಬಾರದು. ರಿಸರ್ಚ್ ಮಾಡುವುದು ಕಡ್ಡಾಯ. ಈ ವಿಷಯ ನಿಮಗೆ ಉಪಯೋಗವಾಗಿದ್ದರೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರಾಕೇಶಿ ಸ್ಟಾಕ್ ಸ್ಟುಡಿಯೋನ. ಯಾವಾಗ್ಲೂ ನೆನ್ಪಿಡಿ, ಮಾಡಿ ಇನ್ವೆಸ್ಟ್ ಮಾಡಿ, ಬಿಕಾಸ್ ಐ ಆಮ್ ದ ರಾಕೇಶಿ. ವಿಡಿಯೋ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿ.